ನಿಮ್ಮ ಪ್ರಶ್ನೆ ಸರಿಗಿದೆ, ಯಾಕೆ ಡಿ ಕೆ ಶಿವಕುಮಾರ್ ಮಾತಾಡ್ತಿಲ್ಲ ಅಂತ ಕೇಳ್ತೀರ ಅಲ್ವಾ? ಡಿ ಕೆ ಶಿವಕುಮಾರ್ ಯಾವ ವಿಷಯದಲ್ಲಿ ಮಾತಾಡಬೇಕು ಅಂದರೆ, ಜಬ್ಬಾರ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದರ ಬಗ್ಗೆ ಮತ್ತು ಜಬ್ಬಾರ್ ಅವರನ್ನು KPCC ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನದಿಂದ ರಿಸೈನ್ ಮಾಡಿಸುವಂತೆ ಮಾಡಿದ್ದರ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತಾಡಬೇಕು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿರುವ ನಜೀರ್ ಅಹಮ್ಮದ್ರನ್ನು ಮುಖ್ಯಮಂತ್ರಿಗಳು ನಿಮ್ಮ ಸ್ಥಾನದಿಂದ ಬಿಡುಗಡೆ ಮಾಡಿದ್ದೀವಿ ಅಂತ ಆದೇಶ ಹೊರಡಿಸಿದ್ರು. ಸಿದ್ದರಾಮಯ್ಯನವ್ರು ಯಾಕೆ ಮಾತಾಡ್ತಿಲ್ಲ ಅಂತ ಯಾವತ್ತಾರು ಕೇಳಿದ್ರ ನೀವು? ಕೇಳ್ತಿದ್ದೀವಿ ನಾವು ಅದನ್ನೇ ಕೇಳ್ತಾ ಇರೋದು. ಯಾಕೆ ಮುಸ್ಲಿಂ ಸಮುದಾಯದ ನಾಯಕರನ್ನೇ ನೆನಪಿಸಿದ್ರಿ ಅಂತ ಅಲ್ಲ, ಅದು ನಾನು ವಿಷಯ ಹೆಸರು ಹೇಳಕ್ ಮರ್ತೋಗಿದ್ದಂತ ಮಾತ್ರ ಅಲ್ಲ, ಈ ವಿಚಾರ ಅಲ್ಲೇ ನಾನು ಹೇಳಿದ್ದು. ಯಾಕೆಂದ್ರೆ ಅವರು ನಮ್ಮ KPCC ಪ್ರೆಸಿಡೆಂಟ್ ಅಲ್ವಾ, ಅದಕ್ಕೋಸ್ಕರ ನಾನು ಹೇಳಿದ್ದು. ಅವರು ಮಾತ್ರ ಅಲ್ಲ, ಯಾಕೆ ನಮ್ಮ ಮುಸಲ್ಮಾನರ ಅವರೇ ಬಂದು ಪತ್ರಿಕಾಗೋಷ್ಠಿ ಮಾಡಿ ಈ ರೀತಿಯಲ್ಲಿ ಚರ್ಚೆ ಯಾಕೆ ಮಾಡಬೇಕಾಗಿತ್ತು? ಯಾಕೆ ಇವರು ಆ ರೀತಿ ಇಂಟರ್ನಲ್ ಇಶ್ಯೂ ಆಗಿದ್ರೆ ನಾಯಕರ ಬಂದು ಹೇಳ್ಬೋದಿತ್ತಲ್ಲ. ಇದು ನಮ್ಮ ಸಮುದಾಯದ ಒಳಗನೆ ಒಂದು ಭಿನ್ನಾಭಿಪ್ರಾಯವನ್ನು ಮಾಡಿ ಆ ರೀತಿ ಯಾಕೆಂದ್ರೆ ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ಮುಸಲ್ಮಾನ ಸಮುದಾಯ ಈಗ ನೀವು ಹೇಳಿದಿ, ಯಾಕೆ ನೀವು ಖಾಲಿ ಟಿಕೆಟ್ ಕೇಳಿದಿ ನೋಡಿ ಅಜಿತ್ ಅವರೇ, ಪೊಲಿಟಿಕಲ್ ಎಂಪವರ್ಮೆಂಟ್ ಇಲ್ಲದಿದ್ದರೆ ನಮ್ಮ ಒಂದು ಸಮುದಾಯ ಬೆಳವಣಿಗೆ ಮಾಡೋಕ್ಕಾಗಲ್ಲ. ನಾವು ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ನಿಮಗೆ ನೋಡಿ ಎಷ್ಟೊಂದು ಸಾಚಾ ರಿಪೋರ್ಟ್ ನೋಡಿದ್ರಿ ಅಜಿತ್ ಅವರೇ, ಏನು ಇಂಪ್ಲಿಮೆಂಟೇಷನ್ ಮಾಡಿದೆ, ಏನೆಲ್ಲ ನಮ್ಮಲ್ಲಿ ಡೆವಲಪ್ಮೆಂಟ್ ಬಂದಿದೆ. ಈಗ ನಾವು ಕರ್ನಾಟಕದ 1 ಕೋಟಿ ಮುಸಲ್ಮಾನರಿದ್ದೀವಿ, ಏನೆಲ್ಲ ನಮಗೆ ಎಷ್ಟೆಲ್ಲ ತೊಂದರೆಗಳಾಗಿದೆ. ಅಲ್ಪಸಂಖ್ಯಾತರು ಅಂತಾರೆ. ಅಲ್ಲ ಸರ್, ಇದ್ರು ಅಲ್ಲಿ ನೋಡಿ ಅಲ್ಪಸಂಖ್ಯಾತ ಕೇಳಿಲ್ಲಿ ಅದಕ್ಕಿರುವಂಥ ನೀವು ಬ್ಯಾಕ್ವರ್ಡ್ ಅಲ್ಲಿ ಇದ್ದೀವಿ ನಾವು. ಅದಕ್ಕೆ ಒಂದು ಡೆವಲಪ್ಮೆಂಟ್ ಮಾಡುವಂತಹ ಒಂದು ಸಾಮಾಜಿಕ ನ್ಯಾಯ ಇವರು ಮಾಡಬಾರ್ದಾ? ಅದೇ ನಾವು ಕೇಳ್ತಾ ಇರೋದು. ಯಾಕೆ ಇಷ್ಟೊಂದು ಗಟ್ಟಿಯಾಗಿ ನಿಮ್ಮ ಜೊತೆ ನಿಂತ್ಕೊಂಡಿದ್ದೀವಿ, ನಿಮ್ಮೆಲ್ಲ ರೀತಿಯ ನಮ್ಮ ಸಪೋರ್ಟ್ ಇದೆ. ಈಗ ತೊಂದರೆ ನಮಗೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ. ಈಗ ಇನ್ನೂ ಕೂಡ ನಮ್ಮೊಂದಿಗೆ ಸಮಯ ಇದೆ. ನಾವು ನಮ್ಮ ಮುಸಲ್ಮಾನ ಸಮುದಾಯ ಉಲಮಾಗಳು ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಆಗಿದೆ ಎಲ್ಲ ವಿಷಯದಲ್ಲೂ. ನಮ್ಮೊಂದಿಗೆ ಏನು ಮಾಡ್ತೀರಿ, ನಮ್ಮ ಪ್ಲಾನ್ ಇದೆ, ನೀವೆಲ್ಲ ವೈಟ್ ಆ್ಯಂಡ್ ವಾಚ್. ನಮ್ಮೊಂದಿಗೆ ಈಗ ಕೇವಲ 2028 ಎಲೆಕ್ಷನ್ ಮಾತ್ರಕ್ಕಲ್ಲ ನಾವು ನೋಡ್ತಾ ಇದ್ದೀವಿ, GB ಎಲೆಕ್ಷನ್ ಬರ್ತಾ ಇದೆ, ಲೋಕಲ್ ಬಾಡಿ ಬರ್ತಾ ಇದೆ. ನಮ್ಮ ಬೇಕಾದಂತಹ ರೀತಿಯಲ್ಲಿ ನಮಗೆ ಇರುವಂತಹ ನ್ಯಾಯ ಸಿಗದಿದ್ದರೆ ಅದಕ್ಕೆ ಏನೆಲ್ಲ ಬೇಕು ಎಲ್ಲ ನೋಡಿ ನಾನು ಮೊದಲೇ ಹೇಳಿದೆ. ಸಾಮಾಜಿಕವಾಗಿ ನಮಗೆ ನ್ಯಾಯ ಸಿಗದಿದ್ದರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಮಗೆ ಓಪನ್ ಟು ಆಫರ್. ನಾವೇನು ಮಾಡ್ತೀವಿ ಅಂದರೆ, ಯಾರೆಲ್ಲ ಏನೆಲ್ಲ ನಮ್ಮೊಂದಿಗೆ ಯಾರೆಲ್ಲ ನಮ್ಮ ಸಮುದಾಯಕ್ಕೆ ಬೇಕು, ಯಾರೆಲ್ಲ ಅದಕ್ಕೆ ಬೇಕಾಗಿ ಅವರು ನಮ್ಮೊಂದಿಗೆ ಇರ್ತಾರೋ ಅವರಿಗೆ ಸಹಕಾರ ಮಾಡಲು ನಾವು ರೆಡಿಯಾಗಿದ್ದೀವಿ. ಮಾತಾಡ್ತೀವಿ, ಎಲ್ಲರೂ ಕೂಡ ಮಾತಾಡ್ತೀವಿ, ಎಲ್ಲ ಡಿಸ್ಕಷನ್ ನಡೀತಾ ಇದೆ. ವೈಟ್ ಆ್ಯಂಡ್ ವಾಚ್. ಅನ್ವರ್ ಅವರೇ, ಪಾಲಿಟಿಕ್ಸು ಇದು ಕೆಮಿಸ್ಟ್ರಿನೂ ಹೌದು, ಮ್ಯಾಥಮೆಟಿಕ್ಸು ಹೌದು. ನೀವು ಬೇರೆ ಆಪ್ಷನ್ ಹುಡುಕಿಕೊಂಡು ಹೋದರೆ, ನೀವು ಕಾಂಗ್ರೆಸ್ಸಿಗೆ ಕೈ ಕೊಟ್ಟರೆ BJP ಗೆಲ್ಲೋದಕ್ಕೆ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನೀವು 2023 ಒಂದು ಸ್ಟೇಟ್ಮೆಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಅಲ್ಲಿ ಅವರು ಹೇಳಿದಂಥ ಒಂದು ಮಾತಿದು, ಮೋದಿಯವರು ನಮ್ಮೊಂದಿಗೆ ಹೇಳಿದರು, ಈ ಎಲೆಕ್ಷನ್ನಲ್ಲಿ ಮುಸಲ್ಮಾನರ ಒಂದು ವಿಶ್ವಾಸಕ್ಕೆ ನೀವು ತಗೊಳ್ಬೇಕು ಅಂತ ಮೋದಿಯವರು ನಮಗೆ ಹೇಳಿದರು ಅಂತ ಹೇಳಿದರು ಅಲ್ವಾ? ಹೌದು. ನಾನು ಅದೇ ಹೇಳ್ತಾ ಇರೋದು, ನಮ್ಮ ಸಾಮಾಜಿಕ ನ್ಯಾಯವಾಗಿ ಯಾರೆಲ್ಲ ನಮಗೆ ಸಹಕರಿಸ್ತಾರೋ ಅವರೆಲ್ಲರೂ ಕೂಡ ನಮಗೆ ಓಪನ್ ಇದ್ದೀವಿ. ಇನ್ನೂ ಕೂಡ ಸಮಯ ಇದೆ, ವೈಟ್ ಆ್ಯಂಡ್ ವಾಚ್. ಅಂದರೆ ಮೋದಿಯವರು ಸಹಕರಿಸಬೇಕು ಅಂತ ಹೇಳಿದ್ರು ಅನ್ನುವ ಕಾರಣಕ್ಕಾಗಿ ಬಾಬ್ರಿ ಮಸೀದಿ ಬೀಳಿಸಿದವರ ಪಕ್ಷವನ್ನು ಬೆಂಬಲಿಸೋದಕ್ಕೆ ನಾವು ತಯಾರಲ್ಲ. ಅದು ಎಲ್ಲದರಲ್ಲಿ ನೋಡಿ ಸರ್, ಬಾಬಾ ಮಸೀದಿ ಓಪನ್ ಮಾಡೋಕ್ಕೆ ಅನುಕೂಲ ಕೊಟ್ಟಂತಾರೆ ಯಾರು? ಎಲ್ಲ ಮಾತಾಡೋಕ್ಕೆ ಎಲ್ಲ ಓಪನ್. ಅದಕ್ಕೆ ನಾನು ಕಾಂಗ್ರೆಸ್ ವಿರುದ್ಧವಾಗಿ ಮಾತ್ರ ಅಲ್ಲ ಮಾತಾಡೋಕ್ಕೆ ಹೇಳ್ತಾ ಇರೋದು, ಇಲ್ಲಿ ವಿರುದ್ಧವಾಗಿ ಮಾತಾಡೋಕ್ಕೂ ಬಂದಿಲ್ಲ. ಕಾಂಗ್ರೆಸ್ಸೊಂದಿಗೆ ನಮಗೆ ಇನ್ನೂ ನಂಬಿಕೆ ಇದೆ. ಅವರಾದಂತಹ ತೊಂದರೆಗಳನ್ನು ಸರಿಪಡಿಸಿ ಅಂತ ಮಾತ್ರ ಅಲ್ಲದೆ, ನಾವು ಈಗ ಕಾಂಗ್ರೆಸ್ಸನ್ನು ಬಿಟ್ಟು ಯಾರು ಕೂಡ ಕಾಂಗ್ರೆಸ್ ಸಪೋರ್ಟ್ ಮಾಡಬೇಡಿ, ನಾವು ನೀವು ಕಾಂಗ್ರೆಸ್ಸನ್ನು ಬಿಟ್ಟು ಬಂದಿತ್ತು, ನಾವು ಎಲ್ಲೂ ಕೂಡ ನಾವು ಇರೋದಿಲ್ಲ. ತೊಂದರೆ ಆಗಿದೆ, ನಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಆದರೆ ನಾವು ಏನು ಹೇಳಲ್ವಾ, ನೀವು ತೊಂದರೆ ಆಗಿದೆ ಸರಿ ಮಾಡಿ, ಇಲ್ಲಿದ್ರೆ ಏನು ಮಾಡಬೇಕು ನಾವು ಮಾಡ್ತೀವಿ. ಅದೇ ರೀತಿ ಕಾಂಗ್ರೆಸ್ ನಾವು ಇಷ್ಟೊಂದು ಅವ್ರ ಜೊತೆಗಿದ್ದೀವಿ, ಅವರೀಗ ತೊಂದರೆ ಆಗಿದೆ, ನೀವು ಸರಿಪಡಿಸಿ, ಇಲ್ಲಿದ್ರೆ ಮುಂದಿನ ಎಲೆಕ್ಷನಲ್ಲಿ ನಾವು ಏನು ಮಾಡಬೇಕು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದು ತಪ್ಪಾ? ಮುಸ್ಲಿಂ ನಾಯಕರುಗಳ ಮೇಲೆ ಕ್ರಮ ಕೈಗೊಂಡಿದ್ದಕ್ಕೆ ಉಲೇಮಾಗಳ ಆಕ್ರೋಶ. ನಾನಂದೆ ಅದು ಅವರ ಪಕ್ಷದ ಇಂಟರ್ನಲ್ ವಿಷಯ ಅಂತ. ಒಂದು ಚುನಾವಣೆ ನಡೀತಾ ಇದೆ, ಆ ಚುನಾವಣೆಯಲ್ಲಿ ತಮ್ಮದೇ ಪಕ್ಷವನ್ನು ಸೋಲಿಸೋದಕ್ಕೆ ಸಹಾಯ ಮಾಡಿದ್ರು ಅನ್ನೋ ಮಾಹಿತಿ ಪಕ್ಷಕ್ಕೆ ಬಂದರೆ ಏನು ಮಾಡುತ್ತೆ ಪಾರ್ಟಿ? ಶಿಸ್ತು ಕ್ರಮ ಅಂದರೆ ನೀವು ಸಮರ್ಥ ಅವರು B.Pharm ಸಿಗೋಕ್ಕಿಂತ ಮುಂಚಿತವಾಗಿ ಹೋಗಿ ನಾಮಪತ್ರ ರಾಜ್ಯದಲ್ಲಿ ಮೊದಲೇ ಸಲ ಆಗಿದೆ ಅಲ್ಲ ಸರ್, ಅದು ಮಾತ್ರ ಅಲ್ಲ, ಅದೇ ಇಲ್ಲ, ಶಾಮನು ಶಿವಶಂಕರವರು ಓಪನ್ ಆಗಿ BJPಗೆ ಓಟ್ ಹಾಕಂತೇಳಿ ಏನು ಶಿಸ್ತು ಕ್ರಮ ಕೈಗೊಂಡ್ರು? ಏನಕ್ಕೆ ಶಿಸ್ತು ಕ್ರಮ ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಮಾತ್ರನಾ? ಏನು ಈ ಮುಸಲ್ಮಾನರು ಈಸಿಯಾಗಿ ಸಿಕ್ಕಿದೆ ಅಂತೇಳಿ ಏನು ಬೇಕಾದರೂ ಶಿಸ್ತು ಕ್ರಮ ಮಾಡ್ಬೋದಾ? ಇನ್ನೂ ಕೂಡ ರಿಸಲ್ಟೇ ಬಂದಿಲ್ಲ. ರಿಸಲ್ಟ್ ಬರದೆ ಅದಕ್ಕಿಂತ ಮುಂಚಿತವಾಗಿ ಒಂದು ಪತ್ರಿಕಾಗೋಷ್ಠಿ ಕರೆದು ಅಲ್ಲಿ ಮುಸಲ್ಮಾನರ ಬಗ್ಗೆ ಆ ರೀತಿಯಾಗಿದೆ ಈ ರೀತಿ ಅಂತೇಳಿ ಇಂಟರ್ನಲ್ ಇದು ಮಾಡಿಬಿಟ್ಟು, ಅದೇ ನಾವು ಹೇಳ್ತಾ ಇರೋದು, ಕೇವಲ ಶಿಸ್ತು ಕ್ರಮ ಎಲ್ಲರಿಗೂ ಆಗಬೇಕಲ್ಲ.
ಎಲ್ಲರಿಗೂ ಆಗಬೇಕಲ್ಲ ಸರ್ ಅಜಿತ್ ಅವರೇ, ಎಲ್ಲರಿಗೂ ಆಗಬೇಕಲ್ಲ, ಏನು ಕೇವಲ ಮುಸಲ್ಮಾನರಿಗೆ ಮಾತ್ರನಾ? ವಿರುದ್ಧವಾಗಿ ಎಷ್ಟೆಷ್ಟು ಜಾಗದಲ್ಲಿ ನೀವು ನೋಡ್ಬೋದು, ಎಷ್ಟೆಷ್ಟು ಜಾಗದಲ್ಲಿ ಕಾಂಗ್ರೆಸ್ನ ನಾಯಕರು ಸೋಲ್ಸೋಕ್ಕೆ ಏನೆಲ್ಲ ತಯಾರಿ ಮಾಡಿದ್ರು ಅಂತೆಲ್ಲ ರಿಪೋರ್ಟ್. ಹೇಳೋದೇನು, ಬೇರೆ ಕಡೆನೂ ಮಾಡಿದ್ದಾರೆ, ಇಲ್ಲಿ ನಮ್ಮವ್ರು ಮಾಡಿದ್ದಾರೆ ಬಿಡ್ರಿ ಆ ರೀತಿ ಅಂತಲ್ಲ, ಆ ರೀತಿ ಹಲವಾರು ನೋಡಿ. ಸಮರ್ಥ ಶಾಮನೂರನ್ನ ಸೋಲಿಸುವುದಕ್ಕೆ ಮುಸ್ಲಿಂ ನಾಯಕರು ಷಡ್ಯಂತ್ರ ಮಾಡಿದ್ರೆ ಏನು ದೊಡ್ಡ ತಪ್ಪು ಅಂತೀರಾ? ಆ ರೀತಿ ಅಂತಲ್ಲ, ಎಲ್ಲದೂ ಕೂಡ ಶಿಸ್ತುಕ್ರಮ ಅಂತೇಳಿ ಮುಸಲ್ಮಾನರಿಗೆ ಮಾತ್ರ ಒಂದು ರೀತಿಯಂತಹ ನ್ಯಾಯ, ಇನ್ನೊಬ್ಬರಿಗೆ ಮಾತ್ರ ಇನ್ನೊಬ್ಬರ ರೀತಿಯ ನ್ಯಾಯ ಅಂತ ಹೇಳ್ತಾ ಇರೋದು ನಾನು. ಶಿಸ್ತುಕ್ರಮ ಅಂದರೆ ಎಲ್ಲರ ಮೇಲೆ ತಗೊಳ್ಬೇಕಾಗಿತ್ತು ಅಲ್ವಾ? ಅದು ನಾನು ಕೇಳ್ತಾ ಇರೋದು. ಒಂದಷ್ಟು ಪ್ರಶ್ನೆ ತಗೊಳ್ಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.